ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಲಂಚಿಗೆ ಜಾಕ್ ಫ್ರೂಟ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಲಸಿನಕಾಯಿ ನಾನು ಲಾಸ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಜಾಕ್ ಫ್ರೂಟ್ನ ಚಿಕ್ಕದು ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಳ್ಬೇಕು. ಬಿರಿಯಾನಿಗೆ ಏನೇನು ಬೇಕು ಅಂದರೆ ಈರುಳ್ಳಿ ಒಂದು ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಪಲಾವ್ ಎಲೆ ಅದ್ರ ಮಿಕ್ಸ್ ಎಲ್ಲನೂ, ಫ್ಲವರು ಎಲ್ಲ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಎಲ್ಲನೂ, ಮತ್ತು ಗೋಡಂಬಿ ಒಗ್ಗರಣೆಗೆ, ಒಂದು ಟೊಮೊಟೊ, ಲೆಮನ್ನು ಅರ್ಧ, ಮತ್ತು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಒಂದು ಗೆಡ್ಡೆ, 5 ಮೆಣಸಿನ್ಕಾಯಿ, ಮತ್ತು ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಇದು 1 ಕಪ್. ಇಷ್ಟು ಹಾಕೋದು ಬೇಡ, ಇದರಲ್ಲಿ ಹಾಫ್ ಹಾಕೋಣ ಮೊಸರು. ಇದು ಮನೇಲೇ ಮಾಡಿಟ್ಕೊಂಡಿದ್ದೀನಿ ನಾನು ಮೊಸರನ್ನ. ಇದನ್ನು ಹಾಫ್ ಹಾಕಬೇಕು. ಇದರಲ್ಲಿ 4 ಲೋಟ ಅಕ್ಕಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗಿನ್ನ ತುಪ್ಪ ಇದ್ದಲೇ ಚೆನ್ನಾಗಿರುತ್ತೆ. ಈಗ ನಾನು ಪಲಾವ್ ಎಲೆದು ಮಿಕ್ಸ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಅದರ ಪ್ಯಾಕೆಟಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಗೋಡಂಬಿನ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ, ನೋಡಿ ಈರುಳ್ಳಿನ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಬ್ರೌನಿಶ್ ಹಾಕಬೇಕು. ನೋಡಿ ಲೈಟಾಗಿ ಫ್ರೈ ಆಗಿದೆ. ಈಗ ಹಲಸಿನಕಾಯಿನ ಕಟ್ ಮಾಡ್ಕೊಂಡಿದ್ನಲ್ಲ ಬಿರಿಯಾನಿಗೆ, ಹೀಗೆ ಮಾಡಬೇಕು. ಹೀಗೆ ಹಾಕ್ಬೇಕು. ಈಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ರುಬ್ಬಿಟ್ಕೊಂಡಿದ್ದನ್ನ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ಇದು ಹಂಗೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟ್ ಹೋಗಿರೋದು. 1/4 ಸ್ಪೂನ್ ಪೆಪ್ಪರ್ ಪೌಡರು, ಅರಿಶಿನ ಸ್ವಲ್ಪ, ಅದು 1/4 ಸ್ಪೂನ್ ಹಾಕ್ಕೊಳ್ಳಿ. ಇದು 1/4 ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪೌಡರು, ಗರಂ ಮಸಾಲ ಪೌಡರು ಎಲ್ಲ ಸ್ವಲ್ಪ ಹಾಕಿ, ಯಾಕಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಪೆಪ್ಪರು, ಹಸಿಮೆಣಸಿನ್ಕಾಯಿ ಎಲ್ಲ ಖಾರ ಜಾಸ್ತಿ ಆಗಿಬಿಡುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹಾಕ್ಕೊತೀನಿ. ಸಾಕು ಮೊಸರು. ಈಗ ರೈಸ್ ಹಾಕ್ಕೊಳ್ಳೋಣ. ತೊಳೆದಿಟ್ಕೊಂಡಿದ್ದೀನಿ. ಈಗ ಲೆಮನ್ ಹಾಕ್ಕೊತಾ ಇದ್ದೀನಿ. ಬೀಜ ಎಲ್ಲ ತಕ್ಕೊಂಡು ಕೊಂಡಿದ್ದೀನಿ. ರಸಾಯನ ಬರ್ತಾಯಿದ್ದೀನಿ. ಈಗ ನೀರು ಹಾಕೋಣ. 1 ಗ್ಲಾಸಿಗೆ 2 ಲೋಟ ನೀರು. ಹಾಗೆ 4 ಲೋಟ ಹಾಕಿರೋದು, 8 ಲೋಟ ನೀರು ಹಾಕೋಣ. ಈಗ ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್, 2 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. 2 ಸ್ಪೂನು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಉಪ್ಪು ಅಷ್ಟು ಸಾಕು. ನಿಮಗೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಕಡಿಮೆ ಉಪ್ಪು. ನಿಮಗೆ ಟೇಸ್ಟ್ ಒಂದು ಸ್ವಲ್ಪ ಶ್ಯಾಂಪಲ್ ತೊಗೊಂಡು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿ. ನಾನೀಗ ಕುಕ್ಕರ್ ಮುಚ್ತಾ ಇದ್ದೀನಿ. 1 ವಿಶಿಲ್ ಬಂದರೆ ಆಯಿತು. ನಾನು ಕಾಳುಗಳಿಗೆ ಮಾತ್ರ 2-3 ವಿಶಿಲ್ ಹೊಡ್ಸೋದು, ಇಂಥದಕ್ಕೆಲ್ಲ ಒಂದೇ ವಿಶಿಲ್ ಹೊಡ್ಸೋದು. ಕುಕ್ಕರ್ ವಿಶಿಲ್ ಆಯಿತು. ಕುಕ್ಕರ್ ವಿಶಿಲ್ ಬಂದಿದೆ. ಈಗ ಬಿಚ್ಚಣ್ಣ ರೆಡಿಯಾಗಿದೆ.
ರೆಡಿ. ಜಾಕ್ಫ್ರೂಟ್ ಬಿರಿಯಾನಿ ರೆಡಿ ನೋಡಿ. ಮಾಡಿಕೊಂಡು ತಿನ್ನಿ, ಟೇಸ್ಟ್ ನೋಡಿ.